ಮೆಜೆಸ್ಟಿಕ್ ಓಡಾಡಿದ್ದೀವಿ ಸರ್, ಬಟ್ ಈ ಸಿನಿಮಾದಿಂದ ಗಾಟ್ ದಿ ಆಪರ್ಚುನಿಟಿ. ನಮ್ಮ ಅಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ, ಎಸ್ಪೆಷಲಿ ವಾಟ್ ದೇ ಕಾಲ್, ಹೆಣ್ಮಕ್ಳು ಕೆಲವು ಕಡೆ ಹೋಗೋದಕ್ಕಾಗಲ್ಲ ಮೆಜೆಸ್ಟಿಕಲ್ಲಿ, ಅಂಥ ಕಡೆ ಎಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ನೀನು ನೋಡಬೇಕು, ನಿನ್ನ ಜೀವನಕ್ಕೆ ನೀನು ನೋಡಬೇಕು, ನಿನ್ಗೆ ಅರ್ಥ ಆಗುತ್ತೆ ಯಾವ ಥರ ಜೀವನ ಇದೆ, ಯಾವ ಥರ ಜೀವನಗಳು ಬೇರೆಯವ್ರ ಲೈಫ್ಸ್ ಹೇಗಿದೆ ಅಂತ. ಸೊ ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಸಿನಿಮಾಲ್ ಆ್ಯಕ್ಚುಲಿ ನಾನು ಮೆಜೆಸ್ಟಿಕಲ್ಲಿ ಯಾವ ಥರ ಜಾಗಗಳು ನೋಡಿದ್ದೀನಿ ಅದೇ. ನಮ್ಮಪ್ಪ ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ, ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಥ್ರೂಔಟ್ ದಿ ಡೇ. ಒಂದು ಇನ್ಸಿಡೆಂಟು, ಮೋನಿಶಾನ ಒಂದು ಕಡೆ ಬರಕ್ಕೆ ಹೇಳಿ ಕದ್ದು ಶೂಟ್ ಮಾಡ್ತಾ ಇದ್ದೀವಿ, ಹೇಳಬಹುದು ಕದ್ದು ಶೂಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ವೀರು ಅಸೋಸಿಯೇಟು ಗೊತ್ತಿಲ್ಲದಂಗೆ ನಿಂತಿದ್ದೀವಿ. ಮೋನಿಶಾ ಹಿಂಗೆ ನಡ್ಕೊಂಡು ಹಿಂಗೆ ಬಂದು ನೀಟಾಗಿ ಬಂದು ಒಬ್ಬ ಮೋನಿಶನ್ ಕರ್ತ ಏನು ನಡೀತೀವಿ ಹೇಳಮ್ಮ. ಆಮೇಲೆ ಅವತ್ತು ನಾವು ಕ್ಯಾಮ್ರಾ ಹೈಡಿಂಗಲ್ಲಿತ್ತು, ಶೂಟ್ ಮಾಡ್ತಾ ಇದ್ವಿ. ನನ್ನ ಪಾಡಕ್ಕೆ ನಾನು ನಡ್ಕೊಂಡು ಬರ್ತಾ ಇದ್ದಿದ್ದೆ. ಐ ಥಿಂಕ್ ವಿಜುವಲ್ಸ್ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ, ಒಂದು ಶಾರ್ಟ್ ಇದೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ, ನಾನು ಇಳ್ಕೊಂಡು ಬರ್ತಾ ಇದ್ದೀನಿ. ನನ್ನ ಪಾಡಕ್ಕೆ ನಾನು ಬರ್ತಾ ಇದ್ದೆ, ಬಟ್ ನಾವೆಲ್ಲರೂ ಕೇಳಿದ್ದೀವಿ ಹೌ ಡೇಂಜರಸ್ ಮೆಜೆಸ್ಟಿಕ್ ಕ್ಯಾನ್ ಗೆಟ್ ಅಂತ. ಅವತ್ತು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಏನೂ ಮಾಡಿಲ್ಲ, ನಾನು ನಡ್ಕೊಂಡು ಬರ್ತಾ ಇದ್ದೆ. ಯಾರೋ ಒಂದು ಮಿಡಲ್ ಏಜ್ಡ್ ಒಬ್ಬರು ವ್ಯಕ್ತಿ, ಮ್ಯಾನ್ ಬಂದು ಅವ್ರೇನೋ ಹೇಳಿದ್ರು ನನಗೆ ಅದು ಕ್ಲಿಯರಾಗಿ ಅರ್ಥ ಆಗಿಲ್ಲ. ಅವ್ರ ಭಾಷೆ ಕನ್ನಡನೇ ಇತ್ತು, ಬಟ್ ನನಗೆ ಅರ್ಥ ಆಗಿಲ್ಲ. ಬಟ್ ಅವ್ರ ಇಂಟೆನ್ಷನ್ ಏನು ಅಂತ ಇಟ್ ವಾಸ್ ವೆರಿ ಕ್ಲಿಯರ್. ಒಂದು ಒಬ್ಳೆ ಹೋಗ್ತಾರೆ ಹುಡುಗಿನ ಅಪ್ರೋಚ್ ಮಾಡಿ ಬೇರೆ ರೀತಿಯಲ್ಲಿ ಅವ್ರು ಮಾತಾಡಿದ್ರು. ಇಮಿಡಿಯೇಟ್ಲಿ ಬಿಫೋರ್ ಐ ಕುಡ್ ರಿಯಾಕ್ಟ್, ನಮ್ಮ ಟೀಮ್ ಎಲ್ಲ ಬಂದು, ಅಪ್ಪ ಬಂದರು, ನಮ್ಮ ಡೈರೆಕ್ಟ್ ADs ಎಲ್ಲರೂ ಬಂದು ದೇ ಟುಕ್ ಕೇರ್ ಆಫ್ ದ ಸಿಚುವೇಶನ್. ಬಟ್ ಅವತ್ತು ಅನಿಸ್ತು, ಸೇಫ್ ಹೆಣ್ಮಕ್ಳಿಗೆ ತುಂಬ ತುಂಬ ಹೇಳ್ತಾರಲ್ಲ ಸರ್, ಮೈ ತುಂಬ ಬಟ್ಟೆ ಹಾಕೊಂಡ್ರು ಬಿಡಲ್ಲ ನಾವು ಯಾವುದೇ ಜಾಗಕ್ಕೆ ಹೋದ್ರು. ಸೊ ಅದೆಲ್ಲ ಒಂದು ಎಕ್ಸ್ಕ್ಯೂಸಸ್ಸೇ ಅಲ್ಲ. ದೇ ವಾಂಟ್ ಟು ಟ್ರಬಲ್ ಯು, ಖಂಡಿತ ಅವ್ರು ಬಂದು ತೊಂದರೆ ಕೊಟ್ಟೇ ಕೊಡ್ತಾರೆ. ಭಯ ಖಂಡಿತ ಇತ್ತು, ಬಟ್ ಆಲ್ಸೋ ಅಪ್ಪ ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗೆ ಮಾಡು ಅಂತ. ಕಲ್ತ್ಕೊಂಡು ಬಂದಿರೋದು ಒಂದು, ಆದರೆ ಇಲ್ಲಿ ಸೆಟ್ಟಿಗೆ ಬಂದು ಕಲ್ತಿರೋದು ತುಂಬ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ, ಬಟ್ ಇಲ್ಲಿ ಬಂದಮೇಲೆ ಹಿಂದೆ ಒಂದಷ್ಟು ಕಲಿಯುವಂಥದ್ದು ಇರುತ್ತಲ್ಲ. ಸೊ ಅದು ನಂಗೆ ಎಂಟೈರ್ಲಿ ಲೊಕೇಶನ್ಸಿಂದ ಹಿಡಿದು ಪ್ರತಿಯೊಂದು ದಿವಸ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನನಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್.